ಕೊಡಗಿನ ಜೀವನದಿ ಕಾವೇರಿಗೂ ಭೂ ಮಾಫಿಯಾದ ಹಾವಳಿ ತಟ್ಟಿದೆ. ಕುಶಾಲನಗರದಲ್ಲಿ ಖಾಸಗಿ ವ್ಯಕ್ತಿಗಳು ನದಿ ದಂಡೆ ಮುಚ್ಚಿ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ತಿಲಕ್ ಎಂಬಾತ ನದಿ ಮಟ್ಟದಿಂದ 15 ಅಡಿ ಎತ್ತರಕ್ಕೆ ಮಣ್ಣು ಸುರಿದು ಕಾಮಗಾರಿ ಮಾಡಿದ್ದಾರೆ. ಕಾವೇರಿ ನದಿ ಮಧ್ಯಭಾಗದಿಂದ 300 ಮೀಟರ್ ಬಫರ್ ಝೋನ್ ಜಾಗದಲ್ಲಿ ಕಾಮಗಾರಿಗೆ ಅವಕಾಶವಿಲ್ಲದಿದ್ರೂ 4-5 ಅಡಿ ದೂರದಲ್ಲೇ ನಿರ್ಮಾಣ ಮಾಡಲಾಗ್ತಾ ಇದೆ. ಸಾವಿರಾರು ಲೋಡು ಮಣ್ಣನ್ನು ಸುರಿದು ತಗ್ಗು ಪ್ರದೇಶವನ್ನು ಮುಚ್ಚಲಾಗ್ತಾ ಇದೆ. ಕುಶಾಲನಗರ ಪುರಸಭೆಯ ಅಧಿಕಾರಿಗಳು ತಿಲಕ್ಗೆ ನೋಟಿಸ್ ಅನ್ನು ನೀಡಿದ್ರು. ಕಾಮಗಾರಿಯನ್ನು ನಿಲ್ಲಿಸಿ ಅಂತ ನೋಟಿಸ್ ನೀಡಿದ್ರು ಕೂಡ ತಿಲಕ್ ತಲೆ ಕೆಡಿಸಿಕೊಂಡಿಲ್ಲ. ನವೆಂಬರ್ 12ರಂದು ನೋಟಿಸ್ ನೀಡಿದ್ರು ಕಾಮಗಾರಿಯನ್ನ ಮುಂದುವರೆಸಿದ್ದಾರೆ. 5 ವರ್ಷದ ಬಳಿಕ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಪೂರ್ಣಗೊಂಡಿದ್ದು ಇಂದು ಸಂಭ್ರಮದ ಕ್ಷಣಗಳಿಗೆ ರಾಮನೂರು ಸಾಕ್ಷಿಯಾಯಿತು. ಮಂದಿರದ 191 ಅಡಿ ಎತ್ತರದ ಶಿಖರದ ಮೇಲೆ ಪ್ರಧಾನಿ ಮೋದಿ ಧರ್ಮಧ್ವಜ ಪ್ರತಿಷ್ಠಾಪಿಸಿದ್ರು. ಧ್ವಜಾರೋಹಣ ಸಮಯದಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಾಥ್ ನೀಡಿದ್ರು. ಅಯೋಧ್ಯೆ ರಾಮಲಲ್ಲಾಗೆ ಪ್ರಧಾನಿ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ನಡೆದವು. ನಂತರ ಮೋದಿ ಅಭಿಜಿತ್ ಮುಹೂರ್ತದಲ್ಲಿ ಧ್ವಜಾರೋಹಣವನ್ನ ಪ್ರತಿಷ್ಠಾಪಿಸಿದ್ರು. ಇನ್ನು ಧ್ವಜಾರೋಹಣ ಸಮಾರಂಭಕ್ಕೂ ಮುನ್ನ ಪ್ರಧಾನಿ ಮೋದಿ ಅವರು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದೇವಾಲಯ ಸಂಕೀರ್ಣದವರೆಗೆ ರೋಡ್ ಶೋ ನಡೆಸಿದ್ರು. ಭಾರಿ ಭದ್ರತಾ ನಿಯೋಜನೆಯ ನಡುವೆ ಮೋದಿ ಅವರ ಬೆಂಗಾವಲು ಪಡೆ ಹಾದು ಹೋಗುವಾಗ ಜನರು ಹರಿದು ಬಂದಿದ್ರು. ಮಹಿಳೆಯರು ಮತ್ತು ಯುವಕರು ಸಾಲುಗಟ್ಟಿ ನಿಂತು ಹೂವಿನ ಮಳೆಯನ್ನೇ ಸುರಿಸಿದ್ರು. ನಮ್ಮ ಸರ್ಕಾರ ಏನು ಹೇಳಿತ್ತೋ ಅದನ್ನ ಸಾಕಾರ ಮಾಡಲಾಗಿದೆ ಅಂತ ಧರ್ಮಧ್ವಜ ಪ್ರತಿಷ್ಠಾಪನೆಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಧರ್ಮಧ್ವಜ ಶತಮಾನಗಳ ಸಂಕಲ್ಪದ ಸಾಕಾರದ ಸ್ವರೂಪವಾಗಿದೆ. ಇಂದು ಕೋಟಿ ಕೋಟಿ ರಾಮ ಭಕ್ತರು ಸಂಕಲ್ಪ ಸಾಕಾರಕ್ಕೆ ಸಾಕ್ಷಿಯಾಗಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಅಯೋಧ್ಯ ನಗರ ಭಾರತದ ಸಾಂಸ್ಕೃತಿಕ ಚೇತನವಾಗಿದೆ. ಪ್ರತಿಯೊಬ್ಬ ರಾಮ ಭಕ್ತನಲ್ಲಿ ಅಪರಿಮಿತ ಸಂತೋಷವಿದೆ. ಶತಮಾನಗಳ ಸಂಕಲ್ಪ ಇಂದು ಈಡೇರಿದೆ. 500 ವರ್ಷಗಳ ಯಜ್ಞ ಇಂದು ಪೂರ್ಣಾಹುತಿಯಾಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.